ನಿಮ್ಮ ಪಕ್ಷದ ನೇತೃತ್ವದಲ್ಲಿ ನಡೀತಾ ಇರುವ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಬೇಕು. ಹಾಗಾಗಿ ಇವ್ರದನ್ನು ಕೇಳಿಸ್ಕೊಂಬಿಡಿ. ನೀವು ಬಡತನದ ರೇಖೆ ಬಗ್ಗೆ ಮಾತನಾಡ್ತಾ ಇದ್ರಿ. ಇವತ್ತೇ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟ ಲೆಕ್ಕ 25 ಕೋಟಿ ಜನ ಬಡತನ ರೇಖೆಯಿಂದ ಒಂದು ದಶಕದಲ್ಲಿ ಆಚೆ ಬಂದಿದ್ದಾರೆ. ಇದು ಮೋದಿ ಅವರ ದೂರದೃಷ್ಟಿ ಯೋಜನೆಯ ಪರಿಕಲ್ಪನೆಯಿಂದ ಅಂತ ಹೇಳಿ ನೋಡಿ. ನಾನು ನಿಮ್ಗೆ ಹೇಳಿದೆ ಎರಡೇ ಅಂಕಿಅಂಶ. ಒಂದು ರೈತರು, ಮತ್ತೊಂದು ಕಾರ್ಮಿಕರು. ಇವೆರಡನ್ನ ಅಂಕಿಅಂಶ ತಗೊಂಡ್ಬೋಣ. ನೀವು 2022ಕ್ಕೆ ರೈತರ ಆದಾಯ ದ್ವಿಗುಣ ಆಗ್ತೀವಿ ಅಂತ ಹೇಳಿದಂಥವ್ರು ಕೇವಲ 2% ಗ್ರೋತ್ ಇದೆ. ಕೇವಲ 2% ರೈತರ ಆದಾಯ ದ್ವಿಗುಣ ಆಗ್ಲಿಕ್ಕೆ ಇನ್ನು 25 ವರ್ಷ ಬೇಕಾ? ಆ ಲೆಕ್ಕ ಅದೇ ಗ್ರೋತ್ ಆದ್ರೆ ಪ್ರತಿ ಗ್ರಾಮೀಣ ಭಾರತದಲ್ಲಿ ವೆಚ್ಚ ಜಾಸ್ತಿ ಆಗಿದೆ ಹೊರತು ಉಳಿತಾಯ ಕಡಿಮೆ ಆಗಿದೆ. ಪ್ರತಿಯವರ ಉಳಿತಾಯ, ಪ್ರತಿ ಗ್ರಾಮೀಣ ಭಾರತದ ಭಾರತೀಯನ ಉಳಿತಾಯ ಕೇಳಿ, ಬಹಳ ಇಂಪಾರ್ಟೆಂಟ್ ವಿಷಯ. ಆಮೇಲೆ ಇಲ್ಲ ಇಂಪಾರ್ಟೆಂಟ್ ವಿಷಯ, ಇದೊಂದು ಬಹಳ ಇಂಪಾರ್ಟೆಂಟ್ ವಿಷಯ. ಗ್ರಾಮೀಣ ಭಾರತದಲ್ಲಿ ಕೃಷಿಕರು 44% ಕೃಷಿಕರು ಏನು ಉದ್ಯೋಗ ಮಾಡ್ತಾ ಇದ್ರು, ಕೃಷಿ ಭೂಮಿಯನ್ನು ಉಳ್ತಾ ಇದ್ರು, ಕೆಲಸ ಮಾಡ್ತಾ ಕೃಷಿ ಕಾರ್ಮಿಕರಿದ್ರು, ಇವತ್ತು 46% ಆಗಿದ್ದಾರೆ. ಯಾಕೆ 2% ಹೆಚ್ಚಿಗೆ ಆದ್ರು? ನಗರದಿಂದ ವಲಸೆ ಹೋಗ್ತಾರೆ, ಉದ್ಯೋಗ ಸಿಗ್ತಾ ಇಲ್ಲ ರೀ. ವಿದ್ಯಾವಂತ ಯುವಕರು, ಭಾರತೀಯ ವಿದ್ಯಾವಂತ ಯುವಕರು 2,80,00,000 ಯುವಕರು 2023-24ರಲ್ಲಿ ಅತ್ಯಂತ ಹೆಚ್ಚು ಓದಂತವ್ರು, ಉದ್ಯೋಗ ಇಲ್ಲ ರೀ. 10 ಕೋಟಿ ಜನ ಉದ್ಯೋಗ ನೋಡದೆ ಹುಡ್ಕದೆ ಬಿಟ್ಬಿಟ್ಟವ್ರಿಗೆ 10 ಕೋಟಿ ಜನ. ಇದು ವಾಸ್ತವ, ಭಾರತದ ವಾಸ್ತವ. ನೀವು 9 ಕೋಟಿ ಜನ ನಾವು ತೆರಿಗೆ ಕಟ್ತಾರೆ, ಕರೆಕ್ಟ್, ವೈಯಕ್ತಿಕ ತೆರಿಗೆ 9 ಕೋಟಿ ಜನ ಕಟ್ತಾರೆ. 2013ರಲ್ಲಿ ಬರೀ 3,80,00,000 ಜನ ಏನೋ ಇದ್ರು, ಇವಾಗ 9 ಕೋಟಿ ಆಗಿದೆ. ಅನ್ಆರ್ಗನೈಸ್ ಸೆಕ್ಟರು ಆರ್ಗನೈಸ್ ಸೆಕ್ಟರ್ ಆದಾಗ ತೆರಿಗೆ ಕಟ್ತಾರೆ. ಆ ತೆರಿಗೆಯಿಂದ GDPಗೆ ಏನು ಹೋಗ್ತಾ ಇದೆ? ವೈಯಕ್ತಿಕ ಇನ್ಕಮ್ ಟ್ಯಾಕ್ಸ್ ಇಂದ GDPಗೆ ಮೋರ್ ದನ್ 50% ಹೋಗ್ತಾ ಇದೆ. ಎಲ್ಲಿ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಕೇಳಿ ಬ್ರದರ್ ಕೇಳಿಸ್ಕೊಳ್ಳಿ. ನಿಮ್ಮ ಪಕ್ಷದ ನೇತೃತ್ವದಲ್ಲಿ ನಡೀತಾ ಇರುವ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಬೇಕು. ಹಾಗಾಗಿ ಇವ್ರದನ್ನು ಕೇಳಿಸ್ಕೊಂಬಿಡಿ. ನೀವು ಬಡತನದ ರೇಖೆ ಬಗ್ಗೆ ಮಾತನಾಡ್ತಾ ಇದ್ರಿ. ಇವತ್ತೇ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟ ಲೆಕ್ಕ 25 ಕೋಟಿ ಜನ ಬಡತನ ರೇಖೆಯಿಂದ ಒಂದು ದಶಕದಲ್ಲಿ ಆಚೆ ಬಂದಿದ್ದಾರೆ. ಇದು ಮೋದಿ ಅವರ ದೂರದೃಷ್ಟಿ ಯೋಜನೆಯ ಪರಿಕಲ್ಪನೆಯಿಂದ ಅಂತ ಹೇಳಿ ನೋಡಿ. ನಾನು ನಿಮ್ಗೆ ಹೇಳಿದೆ ಎರಡೇ ಅಂಕಿಅಂಶ. ಒಂದು ರೈತರು, ಮತ್ತೊಂದು ಕಾರ್ಮಿಕರು. ಇವೆರಡನ್ನ ಅಂಕಿಅಂಶ ತಗೊಂಡ್ಬೋಣ. ನೀವು 2022ಕ್ಕೆ ರೈತರ ಆದಾಯ ದ್ವಿಗುಣ ಆಗ್ತೀವಿ ಅಂತ ಹೇಳಿದಂಥವ್ರು ಕೇವಲ 2% ಗ್ರೋತ್ ಇದೆ. ಕೇವಲ 2% ರೈತರ ಆದಾಯ ದ್ವಿಗುಣ ಆಗ್ಲಿಕ್ಕೆ ಇನ್ನು 25 ವರ್ಷ ಬೇಕಾ? ಆ ಲೆಕ್ಕ ಅದೇ ಗ್ರೋತ್ ಆದ್ರೆ ಪ್ರತಿ ಗ್ರಾಮೀಣ ಭಾರತದಲ್ಲಿ ವೆಚ್ಚ ಜಾಸ್ತಿ ಆಗಿದೆ ಹೊರತು ಉಳಿತಾಯ ಕಡಿಮೆ ಆಗಿದೆ. ಪ್ರತಿಯವರ ಉಳಿತಾಯ, ಪ್ರತಿ ಗ್ರಾಮೀಣ ಭಾರತದ ಭಾರತೀಯನ ಉಳಿತಾಯ ಕೇಳಿ, ಬಹಳ ಇಂಪಾರ್ಟೆಂಟ್ ವಿಷಯ. ಆಮೇಲೆ ಇಲ್ಲ ಇಂಪಾರ್ಟೆಂಟ್ ವಿಷಯ, ಇದೊಂದು ಬಹಳ ಇಂಪಾರ್ಟೆಂಟ್ ವಿಷಯ. ಗ್ರಾಮೀಣ ಭಾರತದಲ್ಲಿ ಕೃಷಿಕರು 44% ಕೃಷಿಕರು ಏನು ಉದ್ಯೋಗ ಮಾಡ್ತಾ ಇದ್ರು, ಕೃಷಿ ಭೂಮಿಯನ್ನು ಉಳ್ತಾ ಇದ್ರು, ಕೆಲಸ ಮಾಡ್ತಾ ಕೃಷಿ ಕಾರ್ಮಿಕರಿದ್ರು, ಇವತ್ತು 46% ಆಗಿದ್ದಾರೆ. ಯಾಕೆ 2% ಹೆಚ್ಚಿಗೆ ಆದ್ರು? ನಗರದಿಂದ ವಲಸೆ ಹೋಗ್ತಾರೆ, ಉದ್ಯೋಗ ಸಿಗ್ತಾ ಇಲ್ಲ ರೀ. ವಿದ್ಯಾವಂತ ಯುವಕರು, ಭಾರತೀಯ ವಿದ್ಯಾವಂತ ಯುವಕರು 2,80,00,000 ಯುವಕರು 2023-24ರಲ್ಲಿ ಅತ್ಯಂತ ಹೆಚ್ಚು ಓದಂತವ್ರು, ಉದ್ಯೋಗ ಇಲ್ಲ ರೀ. 10 ಕೋಟಿ ಜನ ಉದ್ಯೋಗ ನೋಡದೆ ಹುಡ್ಕದೆ ಬಿಟ್ಬಿಟ್ಟವ್ರಿಗೆ 10 ಕೋಟಿ ಜನ. ಇದು ವಾಸ್ತವ, ಭಾರತದ ವಾಸ್ತವ. ನೀವು 9 ಕೋಟಿ ಜನ ನಾವು ತೆರಿಗೆ ಕಟ್ತಾರೆ, ಕರೆಕ್ಟ್, ವೈಯಕ್ತಿಕ ತೆರಿಗೆ 9 ಕೋಟಿ ಜನ ಕಟ್ತಾರೆ. 2013ರಲ್ಲಿ ಬರೀ 3,80,00,000 ಜನ ಏನೋ ಇದ್ರು, ಇವಾಗ 9 ಕೋಟಿ ಆಗಿದೆ. ಅನ್ಆರ್ಗನೈಸ್ ಸೆಕ್ಟರು ಆರ್ಗನೈಸ್ ಸೆಕ್ಟರ್ ಆದಾಗ ತೆರಿಗೆ ಕಟ್ತಾರೆ. ಆ ತೆರಿಗೆಯಿಂದ GDPಗೆ ಏನು ಹೋಗ್ತಾ ಇದೆ? ವೈಯಕ್ತಿಕ ಇನ್ಕಮ್ ಟ್ಯಾಕ್ಸ್ ಇಂದ GDPಗೆ ಮೋರ್ ದನ್ 50% ಹೋಗ್ತಾ ಇದೆ. ಎಲ್ಲಿ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಕೇಳಿ ಬ್ರದರ್ ಕೇಳಿಸ್ಕೊಳ್ಳಿ. ಇಲ್ಲ ನಟರಾಜ್ ಗೌಡ್ರೆ, ನನಗ್ ಕಂಡದ್ ನಾನು ಹೇಳ್ತೀನಿ, ನಿಮಗೆ ಎಕ್ಸ್ಟ್ರಾ ಕಾಣಿಸಿದ್ರೆ ಹೇಳಿ. ಹೈದರಾಬಾದ್ ಚೆನ್ನೈಗೆ ಹೈ ಸ್ಪೀಡ್ ರೈಲು, ಕರಾವಳಿ ಭಾಗದಲ್ಲಿ ಟರ್ಟಲ್ ಡ್ರೈವ್, ಹಾಗೆ ಬರ್ಡ್ ವಾಚಿಂಗ್ ಹಬ್ಗಳನ್ನ ಬಿಟ್ರೆ, ಹಾಗೆ ತೆಂಗು ಬೆಳೆಗಾರರಿಗೆ ವಿಶೇಷ ಸವಲತ್ತನ್ನ ಬಿಟ್ರೆ ಕರ್ನಾಟಕ ಕಂಡದ್ ಏನು ಅಂತ ಹೇಳಿ. ಕರ್ನಾಟಕಕ್ಕೆ ಏನು ಕಂಡಿಲ್ಲ. ಯಾಕಂದ್ರೆ ನೋಡಿ, ಏನೇ ಇಲ್ದಲ್ಲಿದ್ರು ಕೂಡ ರಾಜ್ಯಗಳಿಗೆ ಹಂಚಿಕೆ ಆಗುವಂಥದ್ದು ಹಂಚಿಕೆ ಆಗ್ತದೆ. ಆದರೆ ವಿಶೇಷ ಯೋಜನೆ ಅಂತ ಹೇಳಿ ಈಗ 2022 ಫೆಬ್ರವರಿ 1ನೇ ತಾರೀಕು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರೇ ಘೋಷಣೆ ಮಾಡಿದ್ರು, ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ. ಆ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದು ಈ ಬಜೆಟ್ ಅಲ್ಲೂ ಅದು ಮತ್ತೆ ಮರುಕಳಿಸ್ತಾ ಇಲ್ವಲ್ಲ ಅನ್ನೋದು ದುಃಖ ಆಗ್ತದೆ. ಬ್ರದರ್ ನಿಮಿಷ ಬೇಡ ಈಗ ಅಂಕಿಅಂಶ ಕೇಳಿ, ಈಗ ಬಿಡಿ ಪ್ಲೀಸ್, ನಾವು ಮಾತಾಡಿ ನೋಡಿ. ಇವತ್ತು ದೇಶದ ಅಗತ್ಯ ಏನು? ಉದ್ಯೋಗ ಸೃಷ್ಟಿ ಹೆಂಗಾಗ್ತದೆ? ಬಂಡವಾಳ ಹೂಡಿಕೆ ಆಗಬೇಕು. ಬಂಡವಾಳ ಹೂಡಿಕೆ ಎಲ್ಲಾಗ್ತಾ ಇದೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಕ್ಟೋಬರ್ 2025 ರಿಸರ್ವ್ ಬ್ಯಾಂಕ್ ಇಂಡಿಯಾ ಡೇಟಾ ಪ್ರಕಾರ ವಿದೇಶಿ ಬಂಡವಾಳ ನೇರ ಹೂಡಿಕೆ ಮೈನಸ್ ಅಲ್ಲಿದೆ. ಯಾಕಂದ್ರೆ ಒಳ ಅರಿವಿಗಿಂತ ಹೊರ ಅರಿವು ಜಾಸ್ತಿ ಆಗ್ತದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬಿಜೆಪಿ ವಕ್ತಾರ ನಗ್ಬೋದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೇಟಾ ಅಕ್ಟೋಬರ್ 2025 ಡೇಟಾ ಪ್ರಕಾರ ಬಂಡವಾಳ ಹೂಡಿಕೆಗಿಂತ ಏನ್ ಬಂಡವಾಳ ಹೂಡಿಕೆ $40 ಬಿಲಿಯನ್ ಬರ್ತದೆ, $45 ಬಿಲಿಯನ್ ಆಚೆಗೆ ವಾಪಸ್ ತಗೊಂಡು ಹೋಗ್ತಾ ಇದ್ದಾರೆ. ಹೊರ ಅರಿವು ಜಾಸ್ತಿ ಆಗ್ತಾ ಇದೆ. ಇದು ಗಮನದಲ್ಲಿರಲಿ. ನೋಡಿ, 6-8 ಸೆಕ್ಟರ್ ಇದಾವಲ್ಲ, ಕೈಗಾರಿಕಾ ಸೆಕ್ಟರ್ಗಳು, ವಲಯಗಳಿದಾವಲ್ಲ, ಅದರೊಳಗೆ ಗ್ರೋತ್ ಏನಿದೆ?
ಎಷ್ಟಿದೆ ಗ್ರೋತ್? 2.9% ಇದೆ ಗ್ರೋತ್. ಇಟ್ಸ್ ನಾಟ್ 9.1%. ವಾಟ್ ಇಸ್ ಯುವರ್ ಎಕ್ಸ್ಪೆಕ್ಟೇಷನ್? ಯುವರ್ ಎಕ್ಸ್ಪೆಕ್ಟೆಡ್ 12% ಎಕ್ಸ್ಪೆಕ್ಟ್ ಮಾಡಿದ್ರಿ ನೀವು, ಆಗ್ತಾ ಇರ್ತಕ್ಕಂಥ 2.9%. ದೆನ್ ನೀವು 7.2 GDP ಬರುತ್ತೆ. ಕೇಳಿ, ಹಂಗೆಲ್ಲ ನೋಡಿ ದೇಶ. ನಾನು ಏನು ವರ್ಣನೆ ಮಾಡಲ್ಲ, ಅಂಕಿಅಂಶ ಹೇಳ್ತೀನಿ. ನಾನು ನಿಮ್ ತರ ಊಹಾಪೋಹ ಮಾತಾಡಕ್ ಹೋಗಲ್ಲ. ನಾನು ಅಂಕಿಅಂಶ ಹೇಳ್ತೀನಿ, ನಿಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದ ಅಂಕಿಅಂಶ ಪ್ರಕಾರ ಹೇಳ್ತೀನಿ. ನೀವು 7.2% GDP ಆಗ್ತದೆ ಅಂತ ಹೇಳ್ತೀರಿ, ಸ್ವಾಗತ ಮಾಡ್ತೀನಿ, ನಮ್ಗೆ ಖುಷಿ ಆಗ್ತದೆ. ಹಂಗಾದ್ರೆ ಅರವಿಂದ್ ಸುಬ್ರಹ್ಮಣ್ಯನ್ ಆರ್ಥಿಕ ಸಲಹೆಗಾರರು ಏನ್ ಹೇಳ್ತಾರೆ? ಇದನ್ನ 2.5% ಇವರು ಅತಿರೇಕದಿಂದ ತಿರುಚಿ ಹೇಳಿದ್ದಾರೆ. ನಾವೇಳ ಮಾತಲ್ಲ ಇದು, ಅರವಿಂದ್ ಸುಬ್ರಹ್ಮಣ್ಯ ಆರ್ಥಿಕ ಸಲಹೆಗಾರ ಹೇಳ್ತಕ್ಕಂಥ ಮಾತು. ನೀವು ಹಂಗಂದ್ರೆ ನಿಮ್ಮ ನೋಡಿ, ಒಂದು ರಿಯಾಲಿಟಿ ವಾಸ್ತವ ಬರಬೇಕು. ದೇಶದಲ್ಲಿ ಇವತ್ತು 47 ಕೋಟಿ ಜನ, ಸ್ಮಿತಾ ಅವರೇ, 47 ಕೋಟಿ ಜನ ಪ್ರತಿದಿನ ₹100 ವೆಚ್ಚದಲ್ಲಿ ಬದುಕ್ತಾ ಜೀವನ ಮಾಡ್ತಾ ಇದ್ದಾರೆ. 80% ಪಾಪ್ಯುಲೇಷನ್ ಆಫ್ ಇಂಡಿಯಾ, 80% ಪಾಪ್ಯುಲೇಷನ್ ಆಫ್ ಇಂಡಿಯಾ ₹200 ದಿನದ ವೆಚ್ಚದಲ್ಲಿ ಬದುಕ್ತಾ ಇದ್ದಾರೆ. ಇವತ್ತಿನ ಲೆಕ್ಕದ ಬಗ್ಗೆನೇ ಮಾತಾಡೋಣ. ಇವತ್ತಿನ ಲೆಕ್ಕದ ಬಗ್ಗೆ ಆಯ್ತು ಇವತ್ತಿನ ಲೆಕ್ಕದ ಬಗ್ಗೆ ನಟರಾಜ್ ಗೌಡ್ರೆ, ಸರ್ ನಿಮ್ಮದೇ ಸರ್ಕಾರ ಕೊಟ್ಟಿರುವ ಮಾತುಗಳು ಜನರಿಗೆ ತಲುಪಬೇಕು. ಮಹೇಶ್ ಜಿ ಇಲ್ಲ, ನಟರಾಜ್ ಗೌಡ್ರೆ, ನನಗ್ ಕಂಡದ್ ನಾನು ಹೇಳ್ತೀನಿ, ನಿಮಗೆ ಎಕ್ಸ್ಟ್ರಾ ಕಾಣಿಸಿದ್ರೆ ಹೇಳಿ. ಹೈದರಾಬಾದ್ ಚೆನ್ನೈಗೆ ಹೈ ಸ್ಪೀಡ್ ರೈಲು, ಕರಾವಳಿ ಭಾಗದಲ್ಲಿ ಟರ್ಟಲ್ ಡ್ರೈವ್, ಹಾಗೆ ಬರ್ಡ್ ವಾಚಿಂಗ್ ಹಬ್ಗಳನ್ನ ಬಿಟ್ರೆ, ಹಾಗೆ ತೆಂಗು ಬೆಳೆಗಾರರಿಗೆ ವಿಶೇಷ ಸವಲತ್ತನ್ನ ಬಿಟ್ರೆ ಕರ್ನಾಟಕ ಕಂಡದ್ ಏನು ಅಂತ ಹೇಳಿ. ಕರ್ನಾಟಕಕ್ಕೆ ಏನು ಕಂಡಿಲ್ಲ. ಯಾಕಂದ್ರೆ ನೋಡಿ, ಏನೇ ಇಲ್ದಲ್ಲಿದ್ರು ಕೂಡ ರಾಜ್ಯಗಳಿಗೆ ಹಂಚಿಕೆ ಆಗುವಂಥದ್ದು ಹಂಚಿಕೆ ಆಗ್ತದೆ. ಆದರೆ ವಿಶೇಷ ಯೋಜನೆ ಅಂತ ಹೇಳಿ ಈಗ 2022 ಫೆಬ್ರವರಿ 1ನೇ ತಾರೀಕು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರೇ ಘೋಷಣೆ ಮಾಡಿದ್ರು, ಭದ್ರಾ ಮೇಲ್ದಂಡೆ ಯೋಜನೆಗೆ 5300 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ. ಆ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದು ಈ ಬಜೆಟ್ ಅಲ್ಲೂ ಅದು ಮತ್ತೆ ಮರುಕಳಿಸ್ತಾ ಇಲ್ವಲ್ಲ ಅನ್ನೋದು ದುಃಖ ಆಗ್ತಾ ಇದೆ. ಬ್ರದರ್ ಒಂದ್ ನಿಮಿಷ, ಬೇಡ ಈಗ ಅಂಕಿಅಂಶ ಕೇಳಿ, ಈಗ ಬಿಡಿ ಪ್ಲೀಸ್, ನಾವು ಮಾತಾಡಿ. ನೋಡಿ, ಇವತ್ತು ದೇಶದ ಅಗತ್ಯ ಏನು? ಉದ್ಯೋಗ ಸೃಷ್ಟಿ ಹೆಂಗಾಗ್ತದೆ? ಬಂಡವಾಳ ಹೂಡಿಕೆ ಆಗಬೇಕು. ಬಂಡವಾಳ ಹೂಡಿಕೆ ಎಲ್ಲಾಗ್ತಾ ಇದೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಕ್ಟೋಬರ್ 2025 ರಿಸರ್ವ್ ಬ್ಯಾಂಕ್ ಇಂಡಿಯಾ ಡೇಟಾ ಪ್ರಕಾರ ವಿದೇಶಿ ಬಂಡವಾಳ ನೇರ ಹೂಡಿಕೆ ಮೈನಸ್ ಅಲ್ಲಿ ಇದೆ. ಯಾಕಂದ್ರೆ ಒಳ ಅರಿವಿಗಿಂತ ಹೊರ ಅರಿವು ಜಾಸ್ತಿ ಆಗ್ತದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬಿಜೆಪಿ ವಕ್ತಾರ ನಗ್ಬೋದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೇಟಾ ಅಕ್ಟೋಬರ್ 2025 ಡೇಟಾ ಪ್ರಕಾರ ಬಂಡವಾಳ ಹೂಡಿಕೆಗಿಂತ ಬಂಡವಾಳ ಹೂಡಿಕೆ $40 ಬಿಲಿಯನ್ ಬರ್ತದೆ, $45 ಬಿಲಿಯನ್ ಆಚೆಗೆ ವಾಪಸ್ ತಗೊಂಡು ಹೋಗ್ತಾ ಇದ್ದಾರೆ. ಹೊರ ಅರಿವು ಜಾಸ್ತಿ ಆಗ್ತಾ ಇದೆ, ಇದು ಗಮನದಲ್ಲಿರಲಿ. ನೋಡಿ, 6-8 ಸೆಕ್ಟರ್ ಇದಾವಲ್ಲ, ಕೈಗಾರಿಕಾ ಸೆಕ್ಟರ್ಗಳು, ವಲಯಗಳಿದಾವಲ್ಲ, ಅದರೊಳಗೆ ಗ್ರೋತ್ ಏನಿದೆ? ಎಷ್ಟಿದೆ ಗ್ರೋತ್? 2.9% ಇದೆ ಗ್ರೋತ್. ಇಟ್ಸ್ ನಾಟ್ 9.1%. ವಾಟ್ ಇಸ್ ಯುವರ್ ಎಕ್ಸ್ಪೆಕ್ಟೇಷನ್? ಯುವರ್ ಎಕ್ಸ್ಪೆಕ್ಟೆಡ್ 12% ಎಕ್ಸ್ಪೆಕ್ಟ್ ಮಾಡಿದ್ರಿ ನೀವು, ಆಗ್ತಾ ಇರ್ತಕ್ಕಂಥ 2.9%. ದೆನ್ ನೀವು 7.2 GDP ಬರುತ್ತೆ. ಕೇಳಿ, ಹಂಗೆಲ್ಲ ನೋಡಿ ದೇಶ. ನಾನು ಏನು ವರ್ಣನೆ ಮಾಡಲ್ಲ, ಅಂಕಿಅಂಶ ಹೇಳ್ತೀನಿ. ನಾನು ನಿಮ್ ತರ ಊಹಾಪೋಹ ಮಾತಾಡಕ್ ಹೋಗಲ್ಲ. ನಾನು ಅಂಕಿಅಂಶ ಹೇಳ್ತೀನಿ, ನಿಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದ ಅಂಕಿಅಂಶ ಪ್ರಕಾರ ಹೇಳ್ತೀನಿ. ನೀವು 7.2% GDP ಆಗ್ತದೆ ಅಂತ ಹೇಳ್ತೀರಿ, ಸ್ವಾಗತ ಮಾಡ್ತೀನಿ, ನಮ್ಗೆ ಖುಷಿ ಆಗ್ತದೆ. ಹಂಗಾದ್ರೆ ಅರವಿಂದ್ ಸುಬ್ರಹ್ಮಣ್ಯನ್ ಆರ್ಥಿಕ ಸಲಹೆಗಾರರು ಏನ್ ಹೇಳ್ತಾರೆ? ಇದನ್ನ 2.5% ಇವರು ಅತಿರೇಕದಿಂದ ತಿರುಚಿ ಹೇಳಿದ್ದಾರೆ. ನಾವೇಳ ಮಾತಲ್ಲ